ನಮಸ್ಕಾರ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಮಾಹಿತಿಯಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ವರ್ಣಮಾಲೆಗಳ ಕುರಿತಾಗಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ಅಭಿಪ್ರಾಯಗಳನ್ನು ಆಗಲಿ ಅಥವಾ ಇತರರ ಅಭಿಪ್ರಾಯಗಳನ್ನು ನಾವು ತಿಳಿದುಕೊಳ್ಳಲು ಬಳಸ್ತಕ್ಕಂಥ ಒಂದು ಭಾಷಾ ಮಾಧ್ಯಮಕ್ಕೆ ಭಾಷೆ ಎಂದು ಕರೆಯುತ್ತೇವೆ. ಪ್ರಪಂಚದಲ್ಲಿ ಸುಮಾರು 4,000 ಭಾಷೆಗಳಿವೆ. ಅವುಗಳಲ್ಲಿ ನೀವು ಮಾತನಾಡುವಂತಹ ಕನ್ನಡ ಭಾಷೆಯೂ ಸಹ ಒಂದು ಪ್ರಮುಖ ಭಾಷೆಯಾಗಿದೆ. ಕನ್ನಡದಲ್ಲಿ ಪ್ರಮುಖವಾಗಿ ಕನ್ನಡ ಭಾಷೆಗೆ ಶ್ರವಣ ಮತ್ತು ಚಾಕ್ಷುಷ ಎಂಬ 2 ರೂಪಗಳಿರುವುದು ನಿಮಗೆಲ್ಲ ತಿಳಿದಂತಹ ವಿಷಯವಾಗಿದೆ. ಇದರಲ್ಲಿ ಧ್ವನಿಯ ಮೂಲಕ ಕಿವಿಗೆ ಕೇಳಿಸುವುದು ಶ್ರವಣ ಎಂದು ಕರೆಯುವುದುಂಟು. ಅದೇ ರೀತಿಯಾಗಿ ಬರಹದ ಮೂಲಕ ಕಣ್ಣಿಗೆ ಕಾಣಿಸುವಂತಹ ವಿಷಯವನ್ನು ಚಾಕ್ಷುಷ ಎಂತಲೂ ಕರೆಯುವರು. ನಾವು ಬರಹದ ಮೂಲಕ ಕನ್ನಡ ಭಾಷೆಯನ್ನು ತಿಳಿಯಬೇಕಾದರೆ ಚಾಕ್ಷುಷ ರೂಪದಿಂದ ಲಿಪಿ ರೂಪದ ವರ್ಣಮಾಲೆಯನ್ನು ಮೊದಲು ತಿಳಿಯಬೇಕಾಗುವುದು. ಹಾಗಾಗಿ ಕನ್ನಡ ಭಾಷೆಯಲ್ಲಿ ಬಳಕೆಯಲ್ಲಿರುವಂತಹ ಅಕ್ಷರಗಳ ಗುಂಪಿಗೆ ವರ್ಣಮಾಲೆ ಎಂದು ಕರೆಯುತ್ತೇವೆ. ಈ ವರ್ಣಮಾಲೆಯ ಸಂಖ್ಯೆಯು ಕಾಲಕಾಲಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ಬಂದಿದೆ. ಹಾಗಾಗಿ ಕನ್ನಡದಲ್ಲಿ ಮೊದಲು ಕೇಶಿರಾಜನ ಕಾಲದಲ್ಲಿ 47 ಅಕ್ಷರಗಳಿದ್ದವು. ಕೇಶಿರಾಜನು ಈ ಒಂದು ಕನ್ನಡ ವರ್ಣಮಾಲೆಗೆ ಶುದ್ಧಗೆ ಎಂದು ಕರೆದಿದ್ದಾನೆ. ನಂತರ 52 ಅಕ್ಷರಗಳಾದವು. ಅದರಲ್ಲಿ ಕ್ಷ ಮತ್ತು ಜ್ಞ ಅಕ್ಷರಗಳು ಸೇರಿ 52 ಆದದ್ದುಂಟು. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಷ ಮತ್ತು ಜ್ಞ ಅಕ್ಷರಗಳನ್ನು ಹೆಚ್ಚು ಬಳಕೆಯಲ್ಲಿ ಇಲ್ಲ ಎಂದು ಕೈಬಿಡಲಾಗಿದೆ. ಹಾಗಾಗಿ ಈಗ ಕನ್ನಡ ವರ್ಣಮಾಲೆಯಲ್ಲಿ ರು ಅಕ್ಷರವು ಸಹ ಬಳಕೆಯ ಅತಿ ವಿರಳವಾದ್ದರಿಂದ ಅದು ಲೋಪವಾಗಿ NCERT ಇವರು ಅಧಿಕೃತವಾಗಿ ಅಕ್ಷರಗಳ ಸಂಖ್ಯೆಯನ್ನು 49 ಎಂದು ಹೇಳಿದ್ದಾರೆ. ಹಾಗಾಗಿ ನಾವು ಈ ಕನ್ನಡ ವರ್ಣಮಾಲೆಯನ್ನು ಅದರಲ್ಲಿ ಬರ್ತಕ್ಕಂಥ ವಿಧಗಳು ಹಾಗೂ ಅವುಗಳಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ತಿಳಿದುಕೊಳ್ಳೋಣ ಎಂದು ಹೇಳ್ತಾ, ಕನ್ನಡ ವರ್ಣಮಾಲೆಯಲ್ಲಿ ಪ್ರಮುಖವಾಗಿ ವಿಭಾಗಗಳನ್ನಾಗಿ ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ 3 ಭಾಗಗಳಾಗಿ ವಿಭಾಗಿಸಿದ್ದನ್ನು ನಾವಿಲ್ಲಿ ನೋಡ್ಬೋದು. ಅದರಲ್ಲಿ 3 ವಿಭಾಗಗಳು ಯಾವುವು ಅಂದರೆ, ಮೊದಲನೇದಾಗಿ ಸ್ವರಗಳು, ಎರಡನೆಯದಾಗಿ ವ್ಯಂಜನಗಳು, ಮೂರನೆಯದಾಗಿ ಯೋಗವಾಹಗಳು ಎಂದು. ಇದರಲ್ಲಿ ಸ್ವರಗಳು ಅಂದರೆ ಏನು, ಅವು ಯಾವುವು ಎಂದು ಇಲ್ಲಿ ನೋಡೋಣ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಥವಾ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುವಂತಹ ವರ್ಣಗಳಿಗೆ ಸ್ವರಗಳು ಎಂದು ಕರೆಯುತ್ತಾರೆ. ನಮಗೆ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯಾವಪ್ಪ ಅಂದರೆ ಅವೆಲ್ಲವೂ ಸ್ವರಗಳೇ ಅಥವಾ ಇನ್ನೊಂದು ಅಕ್ಷರಗಳ ಮೇಲೆ ಅವಲಂಬನೆಯಾಗಿರುವುದಿಲ್ಲ ಈ ಅಕ್ಷರಗಳು. ಹಾಗಾಗಿ ಇವುಗಳು ಅಸ್ತಿತ್ವ ಇನ್ನೊಂದು ವರ್ಣಗಳ ಮೇಲೆ ಆಗಲಿ ಯಾವುದೇ ಅಕ್ಷರಗಳ ಮೇಲೆ ಆಗಲಿ ಆಗಿರುವುದಿಲ್ಲ. ಹಾಗಾಗಿ ಇವುಗಳಿಗೆ ಸ್ವರ ಎಂದು ಕರೆಯುತ್ತೇವೆ. ಹಾಗಾಗಿ ಈ ಸ್ವರಗಳು ಯಾವಪ್ಪ ಅಂದರೆ, ಉದಾಹರಣೆಗೆ ಅ, ಆ, ಇ, ಈ, ಉ, ರು, ಎ, ಐ, ಓ, ಔ. ಈ ಸ್ವರಗಳಲ್ಲಿ ಇವೆಲ್ಲ ಸ್ವರಗಳು. ಈ ಸ್ವರಗಳಲ್ಲಿ ಮತ್ತೆ ನಾವು 3 ಪ್ರಕಾರಗಳನ್ನಾಗಿ ವಿಭಾಗಿಸಿದ್ದನ್ನು ನೋಡ್ಬೋದು. ಅದರಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಹಾಗೂ ಪ್ಲುತ ಸ್ವರ ಎಂದು ವಿಭಾಗಗಳನ್ನು ನಾವಿಲ್ಲಿ ನೋಡ್ಬೋದು. ಅವುಗಳಲ್ಲಿ ಹ್ರಸ್ವ ಸ್ವರ ಅಂದರೆ ಏನು, ಅವು ಯಾವುವು ಎಂದು ತಿಳಿದುಕೊಳ್ಳೋಣ. ಒಂದು ಮಾತ್ರ ಕಾಲ ಅವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನಾಗಲಿ ಅಥವಾ ಅಕ್ಷರಗಳನ್ನಾಗಲಿ ಹ್ರಸ್ವ ಸ್ವರ ಎಂದು ಕರೆಯುತ್ತೇವೆ. ನೋಡಿಲಿ, ನಮಗೆ 1 ಸೆಕೆಂಡಿನಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಯಾವ ಬರ್ತವೆ ಅಂದರೆ ಅವೆಲ್ಲವೂ ಹ್ರಸ್ವ ಸ್ವರಗಳು ಅಂತೇಳಿ. ಉದಾಹರಣೆಗೆ ಅ, ಇ, ಉ, ರು, ಎ, ಓ ಇವುಗಳನ್ನು ಉಚ್ಚಾರ ಮಾಡಲಿಕ್ಕೆ ನಾವು ಕಡಿಮೆ ಅವಧಿಯನ್ನು ತೆಗೆದುಕೊಳ್ತೀವಿ. ಹಾಗಾಗಿ ಅವಕ್ಕೆ ಹ್ರಸ್ವ ಸ್ವರ ಎಂದು ಕರೆದಿದ್ದಾರೆ. ಅದೇ ಎರಡನೇದಾಗಿ ದೀರ್ಘ ಸ್ವರ ಎಂದು. 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನಾಗಲಿ ಅಥವಾ ಸ್ವರಗಳನ್ನಾಗಲಿ ದೀರ್ಘ ಸ್ವರ ಎಂದು ಕರೆಯುವುದುಂಟು. ನಾವಿಲ್ಲಿ ಈ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ಸಾಕಷ್ಟು 2 ಸೆಕೆಂಡ್ ಅಥವಾ 2 ಮಾತ್ರೆಯಲ್ಲೇ ಅವಧಿಯನ್ನು ನಾವು ತೆಗೆದುಕೊಳ್ತೀವಿ. ಹಾಗಾಗಿ ಅವು ಯಾವಪ್ಪ ಅಂದರೆ ಆ, ಇ, ಉ, ಎ, ಐ, ಓ, ಔ. ನೋಡಿಲಿ, ಈ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ನಾವು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತೀವಿ ಅಂತ. ಹಾಗಾಗಿ ದೀರ್ಘ ಸ್ವರ ಎಂದು ಇವುಗಳಿಗೆ ಕರೆದಿದ್ದಾರೆ. ಅದೇ ರೀತಿಯಾಗಿ ಮೂರನೇದಾಗಿ ಪ್ಲುತ ಸ್ವರ. ಈ ಪ್ಲುತ ಸ್ವರ ಎಂದರೇನು, 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನು ಪ್ಲುತ ಸ್ವರ ಎಂದು ಕರೆಯುತ್ತಾರೆ. ಭಾವ ತೀವ್ರತೆಯನ್ನು ಅಭಿವ್ಯಕ್ತಿಸುವಾಗ ದೀರ್ಘ ಸ್ವರವು ಎಂಬ ಚಿಹ್ನೆಯನ್ನು ಪಡೆಯುವುದರ ಮೂಲಕ ಪ್ಲುತ ಸ್ವರವಾಗುತ್ತವೆ. ಇಲ್ಲಿ ನೋಡಿ, ನಾವು ಈ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ಸಾಕಷ್ಟು ದೀರ್ಘ ಸ್ವರಕ್ಕಿಂತಲೂ ಹೆಚ್ಚಿನ ಕಾಲ ಅವಧಿಯನ್ನು ನಾವಿಲ್ಲಿ ತೆಗೆದುಕೊಳ್ತೀವಿ. ಉದಾಹರಣೆಗೆ ಅಮ್ಮ, ಓ ದೇವರೇ. ನಾವಿಲ್ಲಿ ಅಕ್ಷರಗಳ ಮುಂದೆ ಎಸ್ ಎಂಬ ಚಿಹ್ನೆಯನ್ನು ನೋಡ್ಬೋದು. ಯಾಕಂದರೆ ಇಲ್ಲಿ ಆ ಎಸ್ ಎಂಬ ಚಿಹ್ನೆಯು ಪ್ಲುತ ಸ್ವರಗಳನ್ನು ಸೂಚಿಸ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ, ಆಧುನಿಕ ವ್ಯಾಕರಣದಲ್ಲಿ ರು ಧ್ವನಿಯನ್ನು ವ್ಯಂಜನವೆಂದು, ಐ ಅದರಲ್ಲಿ ಅ ಪ್ಲಸ್ ಎ ಐ ಮತ್ತು ಔ
ಅ ಪ್ಲಸ್ ಓ ಈ ಎರಡು ಸೇರಿದ್ರೆ ಅವು ಆಗ್ತಕ್ಕಂಥ ಧ್ವನಿಗಳನ್ನು ಸಂದಕ್ಷರಗಳು ಎಂದು ಗುರುತಿಸುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಐ ಮತ್ತು ಅವುಗಳನ್ನು ನಾವು ಸಂದಕ್ಷರ ಎಂದು ಕರೆಯುವುದುಂಟು. ಎರಡು ಸ್ವರಗಳು ಸೇರಿ ಹೊಸ ಸ್ವರಾಕ್ಷರವಾಗುವುದು. ನೋಡಿಲಿ, ಅ ಮತ್ತು ಎ ಅಕ್ಷರಗಳು ಸೇರಿ ಐ ಆಗುವುದುಂಟು. ಅದರಲ್ಲಿ ನೆಕ್ಸ್ಟ್ ಅ ಮತ್ತು ಓ ಅಕ್ಷರಗಳು ಸೇರಿ ಅವು ಅಕ್ಷರಗಳಾಗುವುದುಂಟು. ಹಾಗಾಗಿ ಇವುಗಳನ್ನು ಸಂದಕ್ಷರಗಳು ಎಂದು ಕರೆಯುವುದುಂಟು. ನಾವು ಇಲ್ಲಿ ಕನ್ನಡ ವರ್ಣಮಾಲೆಗಳಲ್ಲಿ ಪ್ರಮುಖವಾಗಿ 49 ಅಕ್ಷರಗಳನ್ನು ನಾವು ನೋಡ್ತೀವಿ. ಅವುಗಳಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಗಗಳು. ಇಲ್ಲಿ ಸ್ವರಗಳು ಅಂದರೆ 13 ಸ್ವರಗಳನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡ್ತಿದ್ದೀವಿ. ಆ ಸ್ವರಗಳಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ. ಹಾಗಾಗಿ ನೆಕ್ಸ್ಟ್ ವ್ಯಂಜನಗಳಂದರೆ ಈ 34 ವ್ಯಂಜನ ಅಕ್ಷರಗಳನ್ನು ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಮೂರನೇ ವಿಧ ಯಾವುದಂದರೆ ಯೋಗವಾಹಗಳು. ಇದರಲ್ಲಿ 2 ಯೋಗವಾಹಗಳನ್ನು ನಾವು ಪ್ರಮುಖವಾಗಿ ಇಲ್ಲಿ ಕಾಣುವುದುಂಟು. ಈ ಮೊದಲನೇದಾಗಿ ಸ್ವರಗಳಲ್ಲಿ 2 ವಿಧ, ಹ್ರಸ್ವಸ್ವರ ಮತ್ತು ದೀರ್ಘಸ್ವರ ಎಂದು. ಈ ಹ್ರಸ್ವಸ್ವರ ಅಂದರೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಹ್ರಸ್ವಸ್ವರಗಳಲ್ಲಿ 6 ಅಕ್ಷರಗಳು ಬರುವುದುಂಟು. ಅದೇ ರೀತಿಯಾಗಿ ದೀರ್ಘ ಸ್ವರದಲ್ಲಿ 7 ಅಕ್ಷರಗಳನ್ನು ನಾವಿಲ್ಲಿ ಕಾಣ್ತಿದ್ದೀವಿ. ಅದೇ ರೀತಿಯಾಗಿ ವ್ಯಂಜನಗಳು 34, ಅವುಗಳಲ್ಲಿ 2 ವಿಧ, ಮತ್ತು ವರ್ಗೀಯ ವ್ಯಂಜನ ಮತ್ತೊಂದು ಅವರ್ಗೀಯ ವ್ಯಂಜನ. ಇಲ್ಲಿ ವರ್ಗೀಯ ವ್ಯಂಜನಗಳು 25, ಅವು ಕ ಕಾರದಿಂದ ಮ ಕಾರದವರೆಗೆ ನಾವು ವರ್ಗ ಮಾಡಲಿಕ್ಕೆ ಬರ್ತಕ್ಕಂಥ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ಅವು 25 ಇದ್ದಾವೆ. ಹಾಗಾಗಿ ಇನ್ನೊಂದು ವಿಧ ಯಾವುದಂದ್ರೆ ಅವರ್ಗೀಯ ವ್ಯಂಜನ. ಇಲ್ಲಿ 9 ಅವರ್ಗೀಯ ವ್ಯಂಜನಗಳನ್ನು ನಾವು ನೋಡ್ತೀವಿ. ಯ ಕಾರದಿಂದ ಳ ಕಾರದವರೆಗೂ ಇವುಗಳನ್ನು ಯಾವುದೇ ರೀತಿಯಾಗಿ ವರ್ಗ ಮಾಡಲಿಕ್ಕೆ ನಮಗೆ ಬರುವುದಿಲ್ಲ. ಹಾಗಾಗಿ ಇವುಗಳನ್ನು ಅವರ್ಗೀಯ ವ್ಯಂಜನ ಎಂದು ಕರೆದಿದ್ದಾರೆ. ಇಲ್ಲಿ ಯೋಗವಾಹಗಳಲ್ಲಿ ಪ್ರಮುಖವಾಗಿ 2 ವಿಧ ಅದಾವ, 2 ಅಕ್ಷರಗಳಿದ್ದಾವೆ. ಅವುಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಅಂತೇಳಿ. 1 0 ಇತ್ತಂದ್ರೆ ಅನುಸ್ವರ ಅಂತೇಳಿ, ಹಾಗೂ 1ರ ಮೇಲೆ 1 0, 2 0 ಇತ್ತಂದ್ರೆ ಅದನ್ನು ವಿಸರ್ಗ ಅಂತ ನಾವು ಕರೆಯುವುದುಂಟು. ಇಲ್ಲಿ ಪ್ರಮುಖವಾಗಿ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ವಿಧಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಯಾವಪ್ಪ ಅಂದ್ರೆ ಅವು ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ ಅಕ್ಷರಗಳು ಅಂತೇಳಿ. ಇಲ್ಲಿ ಮೊದಲನೇದಾಗಿ ಅಲ್ಪಪ್ರಾಣ ಅಕ್ಷರಗಳು 10 ಇರುವುದು ನಿಮಗೆಲ್ಲರಿಗೂ ತಿಳಿದಂಥ ವಿಷಯ. ಅದೇ ರೀತಿಯಾಗಿ ಮಹಾಪ್ರಾಣಗಳು 10, ಅನುನಾಸಿಕ ಅಕ್ಷರಗಳು ಇಲ್ಲಿ ಸಹ 5 ಇರುವುದು ನಿಮಗೆಲ್ಲರಿಗೆ ತಿಳಿದಂಥ ವಿಷಯ. ಇಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಅಂದರೆ ಸ್ವಲ್ಪ ಉಸಿರನ್ನು ತೆಗೆದುಕೊಂಡು ಉಚ್ಚಾರ ಮಾಡುವಂತಹ ಅಕ್ಷರಗಳಿಗೆ ಅಲ್ಪಪ್ರಾಣ ಎಂದು ಕರೆಯುವುದುಂಟು. ಅದೇ ರೀತಿಯಾಗಿ ಮಹಾಪ್ರಾಣ ಅಂದರೆ ಹೆಚ್ಚು 2 ಕಾಲ ಮಾತ್ರ ಆಗಿರ್ಬೋದು, ಅಥವಾ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚಾರ ಆಗ್ತಕ್ಕಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಂತೇಳಿ ಕರಿತೀವಿ. ಅವು 10 ಇವೆ. ಅದೇ ರೀತಿಯಾಗಿ ಅನುನಾಸಿಕ, ನಾವು ನಾಸಿಕದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಅವು 5 ಇರುವುದುಂಟು. ಅದೇ ರೀತಿಯಾಗಿ ಮುಂದಿನದಾಗಿ ವ್ಯಂಜನಗಳಂದರೆ ಏನಪ್ಪ ಅಂದರೆ ಇವು ಇನ್ನೊಂದು ಅಕ್ಷರಗಳನ್ನು ಅವಲಂಬಿಸಿರುವಂತಹ ಅಕ್ಷರಗಳಾಗಿವೆ. ಸ್ವರಗಳ ಸಹಾಯದಿಂದ ಪೂರ್ಣತೆಯನ್ನು ಪಡೆಯುವಂಥ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಇವುಗಳಿಗೆ ಸ್ವತಂತ್ರವಾದ ಉಚ್ಚಾರಣೆ ಇರುವುದಿಲ್ಲ. ಹಾಗಾಗಿ ಇವುಗಳ ಸ್ವರಗಳ ಸಹಾಯದಿಂದ ಉಚ್ಚಾರಣೆಯನ್ನು ಪಡಿತಕ್ಕಂಥ ಅಕ್ಷರಗಳಿಗೆ ವ್ಯಂಜನಗಳಂತ ಕರಿತೀವಿ. ಉದಾಹರಣೆ ಇವುಗಳಲ್ಲಿ ಖ, ಖ, ಗ, ಗ, ಞ. ಕ ಕಾರದಿಂದ ಳ ಕಾರದವರೆಗೂ ಇರತಕ್ಕಂಥ 34 ವ್ಯಂಜನ ಅಕ್ಷರಗಳನ್ನು ನಾವಿಲ್ಲಿ ನೋಡ್ತೀವಿ. ಈ ವ್ಯಂಜನಗಳಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ನಾವಿಲ್ಲಿ ಕಾಣಬಹುದು. ಯಾವಪ್ಪ ಅಂದ್ರೆ ಅವು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಎಂದು. ಇಲ್ಲಿ ಪ್ರಮುಖವಾಗಿ ವರ್ಗೀಯ ವ್ಯಂಜನಗಳು ಅಂದ್ರೇನು, ಅವು ಎಷ್ಟಿವೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅಕ್ಷರಗಳು ಧ್ವನ್ಯಂಗದ ಹಿನ್ನೆಲೆಯಲ್ಲಿ ಅಥವಾ ರೂಪ ಸಾಮ್ಯದ ಹಿನ್ನೆಲೆಯಲ್ಲಿ ವರ್ಗೀಕರಿಸಲು ಸಾಧ್ಯವಿರುವಂತಹ ಕ ದಿಂದ ಮ ವರೆಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ. ಈ ವ್ಯಂಜನಗಳನ್ನು ಮತ್ತೆ ನಾವು 3 ಭಾಗಗಳಾಗಿ ವಿಂಗಡಿಸಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಅವುಗಳು ಯಾವಪ್ಪ ಅಂದರೆ ಪ್ರತಿ ವರ್ಗದ ಪ್ರಥಮ ಹಾಗೂ ತೃತೀಯ ಅಕ್ಷರಗಳು. ಉದಾಹರಣೆಗೆ ಕ, ಗ, ಚ, ಜ, ಟ, ಡ, ತ, ದ, ಪ, 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 ಬ. ಇಲ್ಲಿ ಎರಡನೇದಾಗಿ ಮಹಾಪ್ರಾಣ, ಹೆಚ್ಚು ಸಮಯದಲ್ಲಿ ಉಚ್ಚಾರವಾಗುವಂತಹ ವ್ಯಂಜನಗಳು, ಪ್ರತಿ ವರ್ಗದ ದ್ವಿತೀಯ ಹಾಗೂ ಚತುರ್ಥಾಕ್ಷರಗಳು. ಉದಾಹರಣೆಗೆ ಖ, ಪ, ಚ, ಜ, ಟ, ಡ, ಥ, ದ, ಪ, ಬ. ಇವು ದೀರ್ಘಾಕ್ಷರಗಳಾಗಿರ್ತವೆ. ಹಾಗಾಗಿ ನೆಕ್ಸ್ಟ್ ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುತ್ತಂಥ ಅಕ್ಷರಗಳು ಅಥವಾ ವ್ಯಂಜನಗಳಿಗೆ ಇವು ಪ್ರತಿ ವರ್ಗದ ಪಂಚಾಕ್ಷರಗಳಾಗಿವೆ. ಉದಾಹರಣೆಗೆ ಞ, ಞ, ಣ, ನ, ಮ. ಇದರಲ್ಲಿ ಗ ಕೊಟ್ಟಿದ್ದಾರೆ, ಅದು ತಪ್ಪಾಗಿದೆ. ಈ ಒಂದು 5 ಅಕ್ಷರಗಳು ಅನುನಾಸಿಕ ಅಕ್ಷರಗಳಾಗಿವೆ. ನೆಕ್ಸ್ಟ್ ಮುಂದಿನದಾಗಿ ಅಕ್ಷರಗಳನ್ನು ನಾವು ಉಚ್ಚರಿಸುವಾಗ ಅವುಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಹಾಗೂ ಅವುಗಳ ಉಗಮ ಸ್ಥಾನ ಎಂಬುದರ ಆಧಾರದ ಮೇಲೆ ಅವುಗಳನ್ನು ವರ್ಗೀಯ ವ್ಯಂಜನಗಳು ಎಂದು ವರ್ಗ ಮಾಡಿರುವುದನ್ನು ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ಅಕ್ಷರಗಳ ಉತ್ಪತ್ತಿ ಸ್ಥಾನವನ್ನು ನೋಡುವುದಾದರೆ ಇಲ್ಲಿ ಕ, ಕ, ಗ, ಗ, ಞ ಇವು ಕ ವರ್ಗ ಅಕ್ಷರಗಳು. ಇವುಗಳು ಕಂಠದಲ್ಲಿ ಹುಟ್ಟುತ್ತಾ
ಹುಟ್ಟುವಂತಹ ಅಕ್ಷರಗಳಾಗಿರುವುದರಿಂದ ಇವುಗಳಿಗೆ ಕಂಠಾಕ್ಷರಗಳು ಅಂತೇಳಿ. ಇವು ಪ್ರಮುಖವಾಗಿ ನಮ್ಮ ಕಂಠದಲ್ಲಿ ಆಗ್ತಕ್ಕಂಥ ಅಕ್ಷರಗಳಾಗಿವೆ. ನೋಡಿ, ಎರಡನೇದಾಗಿ ಚ ಛ ಜ ಝ ಞ. ಇವು ತಾಲು ಅಥವಾ ಅಂಗಳದಲ್ಲಿ ಹುಟ್ಟುತ್ತವೆ. ಏನಪ್ಪ ಅಂದರೆ ಇವು ತಾಲು ಅಂದರೆ ನಮಗೆ ದವಡೆ ಒಂದು ಸ್ಥಾನದಲ್ಲಿ ಹುಟ್ಟುವಂತಹ ಅಕ್ಷರಗಳಿಗೆ ತಾಲವ್ಯ ಅಕ್ಷರಗಳು ಅಂತೇಳಿ ನಾವು ಕರೆಯುವುದುಂಟು. ಮೂರನೇದಾಗಿ ಇಲ್ಲಿ ಟ ಠ ಡ ಢ ನ. ಇವುಗಳು ಹುಟ್ಟುವ ಸ್ಥಳ ಯಾವುದಂದರೆ ಮೂರ್ಧ ಅಥವಾ ಬಾಯಿಯ ಮುಂಭಾಗ. ಈ ಒಂದು ಬಾಚಿ ಹಲ್ಲುಗಳ ಹಿಂದೆ ಇರತಕ್ಕಂಥ ಅಂಗಳ ಇದೆಲ್ಲ, ಅಲ್ಲಿ ಹುಟ್ಟಕ್ಕಂಥ ನಾಲಿಗೆಯ ಸ್ಪರ್ಶಿಸಿ ಈ ಒಂದು ಅಕ್ಷರಗಳು ಉಚ್ಚರಿಸುವಂತಹ ಅಕ್ಷರಗಳಾಗಿರುವುದರಿಂದ ಇವುಗಳಿಗೆ ಮೂರ್ಧಾನ್ಯಗಳು ಅಂತೇಳಿ ಕರೆಯುವುದುಂಟು. ನಾಲಿಗೆ ಬಾಯಿಯ ಮೇಲ್ಭಾಗದಲ್ಲಿ ಹುಟ್ಟತಕ್ಕಂಥ ಅಕ್ಷರಗಳಾಗಿವೆ ಇವು. ನೋಡಿ, ನೆಕ್ಸ್ಟ್ ನಾಲ್ಕನೇದಾಗಿ ತ ಥ ದ ಧ ನ. ಇವುಗಳು ಹುಟ್ಟುವ ಸ್ಥಳ ಯಾವುದಂದರೆ ಹಲ್ಲುಗಳ ಬಳಿ. ಹಾಗಾಗಿ ಇವುಗಳನ್ನು ದಂತಾಕ್ಷರಗಳು ಅಂತೇಳಿ ಕರೆಯುವುದುಂಟು. ನೋಡಿಲಿ, ನಮಗೆ ಈ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ನಾಲಿಗೆಯು ಬಂದು ಹಲ್ಲುಗಳಿಗೆ ಬಡಿದಾಗ ಈ ಅಕ್ಷರಗಳು ಉತ್ಪತ್ತಿಯಾಗುವುದುಂಟು. ನೋಡಿ, ನೆಕ್ಸ್ಟ್ ಐದನೇದಾಗಿ ಪ ಫ ಬ ಭ ಮ. ಇವು ಓಷ್ಠ್ಯ ಅಥವಾ ತುಟಿಗಳ ಸಹಾಯದಿಂದ ಉಚ್ಚರಿಸತಕ್ಕಂತಹ ಅಕ್ಷರಗಳಾಗಿರುವುದರಿಂದ ಇವುಗಳನ್ನು ಓಷ್ಠ್ಯ ಅಕ್ಷರಗಳು ಎನ್ನುವುದುಂಟು. ಇವು ಹುಟ್ಟುವಂತಹ ಸ್ಥಳದಲ್ಲಿ ನಾವು ಇವುಗಳನ್ನು ಅಕ್ಷರಗಳನ್ನು ಬೇರೆ ಬೇರೆ ವಿಭಾಗಗಳಾಗಿ ನಾವು ವಿಂಗಡಿಸಿರುವುದುಂಟು. ನೆಕ್ಸ್ಟ್ ಮುಂದಿನದಾಗಿ ಅವರ್ಗೀಯ ವ್ಯಂಜನಗಳು. ಇವುಗಳನ್ನು ವರ್ಗ ಮಾಡಲಿಕ್ಕೆ ಬರುವುದಿಲ್ಲ, ಹಾಗಾಗಿ ಇವುಗಳನ್ನು ಅವರ್ಗೀಯ ವ್ಯಂಜನ ಅಂತೇಳಿ ಕರೆದಿದ್ದು ಉಂಟು. ಇವುಗಳಲ್ಲಿ 9 ಅಕ್ಷರಗಳು ಇವೆ. ಇವು ಭಿನ್ನ ಭಿನ್ನ ಧ್ವನ್ಯಾಂಗದ ಮೂಲಕ ಜನಿಸುವ ಮತ್ತು ವರ್ಗೀಕರಿಸುವಂತಹ ಸಾಧ್ಯವಿರುವಂತಹ ಕೊನೆಯ 9 ಅಕ್ಷರಗಳು. ಹಾಗಾಗಿ ಇವುಗಳನ್ನು ಅವರ್ಗೀಯ ವ್ಯಂಜನಗಳಂತ ಕರಿತೀವಿ. ಉದಾಹರಣೆ, ಇವುಗಳಲ್ಲಿ ಯ ರ ಲ ವ ಶ ಶ ಸ ಹ ಲ. ಈ 9 ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳಾಗಿವೆ. ಮೂರನೇದಾಗಿ ಯೋಗವಾಹಗಳು ಅಂತೇಳಿ. ಇಲ್ಲಿ ಯೋಗವಾಹಗಳು ಪ್ರಮುಖವಾಗಿ 2 ಇದ್ದಾವೆ. ಅದರಲ್ಲಿ ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ. ಅಂದರೆ ಯಾವುದಾದರೂ ಸ್ವರಗಳೊಂದಿಗೆ ಸಂಬಂಧವನ್ನು ಹೊಂದಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳ ಯಾವ ಬಂದರೆ ಅವು ಅನುಸ್ವರ ಹಾಗೂ ಮತ್ತು ಉಪಸರ್ಗಗಳಿಗೆ ಯೋಗವಾಹಗಳು. ಉಪಸರ್ಗ ಅಲ್ಲದು ವಿಸರ್ಗ ಅಂತೇಳಿ. ಅನುಸ್ವರ ಮತ್ತು ವಿಸರ್ಗ ಈ ಒಂದು ಅಕ್ಷರಗಳಿಗೆ ಯೋಗವಾಹಗಳು ಎನ್ನುವರು. ಅನುಸ್ವರ ಅಂದರೆ 1 0, ವಿಸರ್ಗ ಅಂದರೆ 0 ಮೇಲೊಂದು 0. ಅವುಗಳೆಲ್ಲ ಯಾವ ರೀತಿ ಉಚ್ಚಾರ ಆಗ್ತವೆ ಅಂದರೆ, ಉದಾಹರಣೆಗೆ ಹಮ್, ಕಮ್, ಚಮ್, ತಮ್, ಟಮ್. ಹೀಗೆ ಸಾಕಷ್ಟು ಈ ಒಂದು ಅಕ್ಷರಗಳ ಸಹಾಯದಿಂದ ಉಂಟಾಗುವಂತಹ ಅಕ್ಷರಗಳಾಗಿವೆ. ಹಾಗಾಗಿ ಮುಂದಿನ ವಿಷಯವನ್ನು ನಾವು ಇನ್ನೊಂದು ತರಗತಿಯ ಮೂಲಕ ತಿಳಿದುಕೊಳ್ಳೋಣ ಎಂದು ಹೇಳ್ತಾ ಇಲ್ಲಿಗೆ ಈ ಒಂದು ಅವಧಿ